ಕರ್ಣ ಕುಬೇರ. ರಣಧೀರ. ನಾನೇ ಈ ಊರಿನ ಜಮೀನ್ದಾರರೆಂದು ನನ್ನ ಎದುರಿಗೆ ಸಡ್ಡು ಹೊಡೆದು ನಾನು ತಕರಾರು ಮಾಡಿದ ಪ್ರೌಢಶಾಲೆ ಕಟ್ಟಡವನ್ನು ನಿನ್ನಂತೆ ಮಾಡಿಕೊಂಡು ನನಗೆ ಮಂಕು ಬೂದಿ ಅರ್ಸುತ್ತೀಯಾ ಎಡಪಿರಂಗಿ ನನ್ನ ಮಗನೇ? ಏ ಕರ್ಣ, ಮದವೇರಿದ ಮದನಾರ್ಯ ಮದ ಎಸಲು ಬಂದ ಮದಗಜ ನಾನಾಗಿರುವಾಗ ನನಗೆ ಎತ್ತರ ಸಂದೇಶ ರವಾನಿಸುತ್ತಿದೆಯಾ? ಈ ಶ್ರೀಮಂತರ ರಂಗದಲ್ಲಿ ರಾಜನಾಗಿ ಪಟ್ಟ ಗಿಟ್ಟಿಸಿಕೊಂಡು ನನ್ನ ತಂಗಿಯ ಮೇಲೆ ನಿನ್ನ ಕರಾಳು ಕಣ್ಣು ಹಾಕುತ್ತೀಯಾ? ಲೇ ಹರಾಮ್ಕೋರ್ ನನ್ನ ಮಗನೇ, ಲೇ ರಣಧೀರ, ಉರಿಯುವ ಸೂರ್ಯನಾಗೆ ಸುಟ್ಟು ಬಂದರೆ ನಿನ್ನನ್ನು ಉರಿಯುವ ಸೂರ್ಯನಾಗೆ ಸುಟ್ಟು ಬಿಡಬಲ್ಲ ಈ ನೀಲಕಂಠ. ನೋಡು ನೀಲಕಂಠ, ಮಳೆ ಆಗಬೇಕಾದ್ರೆ ಮೋಡ ಕರಗಲೇಬೇಕು. ಒಂದು ಹೆಣ್ಣು ಒಲಿಬೇಕಾದ್ರೆ ಪ್ರೀತಿ ಹುಟ್ಟಲೇಬೇಕು. ನಮ್ಮ ರಾಗಿಣಿ ಅಷ್ಟು ಸುಲಭವಾಗಿ ಒಲಿಯುವಷ್ಟು ಅವಳೇನು ದಡ್ಡಳಲ್ಲ. ನೀನೇನು ಅದರ ಕಡೆ ಚಿಂತೆ ಮಾಡಬೇಡ. ಆ ಜಮೀನ್ದಾರ ಕುಟುಂಬ ಸರ್ವನಾಶ ಮಾಡಲು ಏನು ಮಾಡಬೇಕೆಂಬ ಹೊಂಚು ಹಾಕು. ನೋಡು ಮಾವ, ಹೊಂಚು ಸಂಚುಗಳ ಬಗ್ಗೆ ಹುಟ್ಟುತ್ತಲೇ ಕಲಿತ ಬಂದ ಮಾಯಾಚತ್ರ ಇವನು. ಕಣ್ಣಿಟ್ಟ ಬೇಟೆಯನ್ನು ಗುರಿ ಇಟ್ಟ ಬಾಣ ಹೊಡೆದರೆ ಮುಗಿಯಿತು. ಬೇಟೆ ಎಷ್ಟೇ ಬಲಿಷ್ಠವಾದರೂ ನಮ್ಮ ರಣತಂತ್ರಕ್ಕೆ ಸಿಲುಕಿ ವಿಲವಿಲನೆ ಒದ್ದಾಡಿ ಸಾಯಬೇಕು. ಶಬಾಷ್ ನೀಲಕಂಠ, ಶಬಾಷ್. ಮೆಚ್ಚಿದ ಈ ನಿನ್ನ ಧೈರ್ಯಕ್ಕೆ. ಆದ್ರೆ ಒಂದು ಮಾತು ಹೇಳಿ ಮಾವ, ಅದ್ಯಾವ ಮಾತೆಂದು? ಅದು ಎಷ್ಟೇ ಕಠಿಣವಾಗಿದ್ರು ಬೆಟ್ಟಗಿರಿ ಗದಲಲ್ಲಿ ಸಿಂಹ ಗರ್ಜಿಸಿ ಅರಕ್ಷಣದಲ್ಲಿ ಮುಗಿಸಿಕೊಂಡು ಬರುವೆ. ನಿನಗೆ ಅಷ್ಟೊಂದು ಕಠಿಣವಾದ ಕೆಲಸ ಇದೇನಲ್ಲ ಬಿಡು. ಜಸ್ಟ್ ಪ್ರೀ ಪ್ಲಾನಿಂಗ್ ಅಷ್ಟೇ. ಅರ್ಥವಾಯ್ತು ಬಿಡಿ ಮಾವ. ಗುಲಾಬಿ ಹೂ ನೋಡಲು ಸುಂದರವಾಗಿದ್ದು ಅದು ಪ್ರೀತಿಯ ಸಂಕೇತವಾದರೂ ಸ್ವ ಅದರ ತುಂಬೆಲ್ಲ ಮುಳ್ಳಿನ ಹಂದರವೇ ಇರುತ್ತದೆ ಅಂತ. ಛೇ 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 ಅಲ್ರಿ ಸಾವ್ಕಾರ, ಇತ್ತಿತ್ಲಾಗ ಮಾವಳೆಯನ್ನ ಒಳಗತ್ತ ತಿಳಿದಂಗಾಗೈತಿ ನೋಡ್ರಿ. ಮಾವು ನೋಡಿದ್ರ ಪ್ರೀ ಪ್ಲಾನಿಂಗ್ ಅಂತಾನ, ಅಳಿಯ ನೋಡಿದ್ರ ಮುಳ್ಳಿನ ಹಂದ್ರ ಅಂತಾನ. ಅವನವ್ನು ಇವ್ರು ಪಾಪದ ಕೊಡ ತುಂಬಿ ಗಟರ್ ಚಾಪ ಆಗ್ಬಾರ್ದೇನ್ರಿ ಅಪ್ಪ? ಏ ಕಿತಾಪತಿ, ಏನು ಮಗಳಾಕೈತಿಲ್ಲ ಮನೆ ಹಾಳು ನನ್ನ ಮಗನ? ಏನಿಲ್ರಿ ಚಕಾರ, ಹೋಗಿ ಏನಿಲ್ರಿ ಚಕಾರ, ಆ ಅಳಿಯ ಮಾವ ಹೆಂಗ್ ಹೊಂದಾಣಿಕೆಲಿ ಇರ್ಬೇಕನ್ನೋದ ನಿಮ್ಮನ್ನ ನೋಡಿ ಕಲಿಬೇಕಂದಿನ್ರಿ ಅಪ್ಪ. ಲೇ ಕಿತಾಪತಿ, ಮಾವನಿಗೆ ಅಳಿಯ ಯಾವತ್ತಿದ್ರು ಅಳಿಯಾನೆ. ಇನ್ನೊಬ್ಬರು ಹಾಕಿ ಮಾಮ ಹುಟ್ಟೋ ಕೆಲಸ ನಾ ಎಂದು ಮಾಡಿಲ್ಲ, ಮುಂದೆ ಮಾಡೋದೇ ಇಲ್ಲ. ಸುಮ್ಮನೆ ನಿನ್ನ ಪೊಳ ಪುರಾಣ ನಿಂತು ಸುಮ್ಮನೆ ನಿಂತ್ಕೋ ಅಲ್ಲಿ. ಹಿಂಗ್ಯಾಕ್ ಚಿಟ್ಟಿಗೆ ಬರ್ತೀರಿ ಎಂಬಡಿ ಸಾಹೇಬ್ರ? ಹೇಳಾಕರೆ ನಾ ಏನ್ ಹೇಳೇನ್ರಿಪ್ಪ ದೇವ್ರ, ಮಾವ ಅಳಿಯ ಚಲೋ ಅದಾರಂತ ಅಷ್ಟ ಹೇಳೇನ್ರಿ ಅಪ್ಪ. ಹೋಗ್ಲಿ ಬಿಡು ನೀಲಕಂಠ, ಈ ಕಿತಾಪತಿ ಜೋಡಿ ಅದೆಂತ ಮಾತು. ಮುಂದಿನ ಪ್ಲಾನ್ ಏನ್ ಮಾಡಿದ್ಯಾ ಅದ್ರ ಕಡೆ ಗಮನ ಕೊಡು. ಗೌಡ್ರ ತಲೆಯಲ್ಲಿ ವಿಷ ಬೀಜ ಹೊಕ್ಕಾಗಿ ಗೌಡ್ರ ಅಳಿಯ ಒಪ್ಪಿದ್ರೆ ಮುಗೀತು. ಅಂತದೊಂದು ಸುಂದರ ಉಪಾಯನ್ನೇ ಹುಡುಕಿದ್ದೇನೆ ಮಾವ. ಅರ್ಥವಾಯ್ತು ನೀಲಕಂಠ. ಹಾಗಾದ್ರೆ ಸೂಕ್ಷ್ಮವಾಗಿ ಹೇಳಿಬಿಡು, ಅದ್ಯಾವ ಉಪಾಯವೆಂದು. ಒಟ್ಟಿನಲ್ಲಿ ಆ ಕೊಬ್ಬಿದಕ್ಕೂ ನೀನೆಲ್ಲ ಕಚ್ಚಿದ್ರೆ ಅಷ್ಟೇ ಸಾಕು. ಅದೇ ಮಾವ, ನಮ್ಮೂರ ಮುಂದೆ ಬೆಳೆದು ನಿಂತಿರುವ 20 ಎಕರೆ ಕಬ್ಬಿನ ಗದ್ದೆಯನ್ನು ಅವು ಕೂಡ ನೋಡಿರೋದು ಅನ್ಕೊಂಡಿದ್ದೇನೆ. ನೋಡಿದ್ದೀನಿ ಅಷ್ಟೇ, ಯಾಕೆ ನೋಡಿ ಕಣ್ಣು ತುಂಬಿಕೊಂಡಿದ್ದೀನಿ. ಇನ್ನು ಮುಂದೆ ಅದನ್ನ ಸುಟ್ಟ ಬೂದಿ ನೋಡಿ ಮನ ತುಂಬಿಕೊಳ್ಳಬೇಕಷ್ಟೇ. ಮಾವ, ನೀವು ಹೇಳಿ ಹೊಟ್ಟದ್ದು ಅದನ್ನೇ, ನಾ ಪ್ಲಾನ್ ಮಾಡಿದ್ದು ಕೂಡ ಅದನ್ನೇ. ಓಕೆ ನೀಲಕಂಠ, ಈ ಕ್ಷಣದಿಂದ ಈ ಕಪಟ ನಾಟಕ ತಡೆ ಎಂಬುದೇ ಇಲ್ಲ. ಆಟ ಯಾವುದೇ ಇರಲಿ, ಆಕಾಡ ಯಾವುದೇ ಆಗಿರಲಿ, ಗೆಲುವು ಈ ಗೌರದೇ ಆಗಿರಬೇಕು. ಬಾಬು, ಲೇ ಬ್ಲೇಡ್ ಬಾಬು, ಹೇಳಿ ಗೌಡ್ರಿ. ಊರ ಮುಂದೆ ಫಲವತ್ತಾಗಿ ಬೆಳೆದ ನಿಂತಿರುವ 20 ಎಕರೆ ಕಬ್ಬಿನ ತೋಟಕ್ಕೆ ಬೆಂಕಿ ಹಚ್ಚಿ ಬಾ. ಊರ್ ಮುಂದಿರೋ 20 ಎಕರೆ ಕಬ್ಬಿನ ಗದ್ದೆ ಅಂದ್ರೆ ಆ ಕರ್ಣ ಕುಬೇರಂದಲ್ವ ಗೌಡ್ರಿ? ಹೌದು, ಅವ್ರದೇ ನಿಜ. ಆದ್ರೆ ನೀನು ಮಾಡುವ ಕೆಲಸ ಯಾರಿಗೂ ಗೊತ್ತಾಗಿರಬಾರದು. ನಮ್ಮ ದನಿ ಕೊಟ್ಟ ಕೆಲಸ ನನಗೆ ಹೇಗೆ ಅಚ್ಚುಕಟ್ಟಾಗಿ ಮಾಡ್ಬೇಕನ್ನೋದು ತುಂಬಾ ಚೆನ್ನಾಗಿ ಬಲ್ಲೆ ಗೌಡ್ರೆ. ನಾಳೆ ಬೆಳಗಾಗುದ್ರಲ್ಲಿ ಊರ್ ತುಂಬೆಲ್ಲ ಹರಿದಾಡುತ್ತೆ, ಬೆಂಕಿ ಬಿದ್ದ ಸುದ್ದಿ. ತಮ್ಮ ಬಾಬು, ಬೆಂಕಿ ಬಿದ್ದು ಸುದ್ದೆಲ್ಲ ಊರಿಗೆಲ್ಲ ಗೊತ್ತಾಗೋದು ಒಪ್ಪಾರ ಇರ್ಲಿ.
ತಪ್ಪಿ ಎಲ್ಲರೇ ನಿನ್ನ ಚೊನ್ ಹರಿದು ನಿನ್ನ ಕೊಳ್ಳಿಗೆ ಬಿತ್ತಂತಂದ್ರ ಹೆಂಗತ್ತ ಚಿಂತೆ ಐತೈತೋ ತಮ್ಮ. ಲೇಖಿತಪತಿ ನಿಂದು ಲೆಕ್ಕ ಬರೆಯೋ ಕೆಲಸ ಮಾತ್ರ, ನಂದು ಲೆಕ್ಕ ಚುಕ್ತ ಮಾಡೋ ಕೆಲಸ. ಸುಮ್ನೆ ನಮ್ ಗೌಡ್ರು ಹೇಳಿದಾಗೆ ಕೇಳ್ಕೊಂಡು ಬಿದ್ದಿರು. ಹಂಗಲ್ಲೋ ಬಾಬಣ್ಣ, ಅಲ್ಲಿ ಮೊದಲ ಕಾಳಂ ಗುಂಡಿ ದಿನ್ನಿ ತೆಳಗ ಮಲ್ಲಪ್ಪಜ್ಜ ಕಮತ್ಯಾಡ್ ಮುದೋಳ ತಳಿ ನಾಯಿ ಸಾಕ್ಯಾನ. ಅವ್ ಮೊದಲ ಬ್ಯಾಟಿ ನಾಯ. ತಾಯ್ಪೆಲ್ಲರೆ ಹರ್ಕೊಂಡ್ ಬಂದು ಅಂತಂದ್ರ ನಿಂದ ಲೆಕ್ಕ ಪರಕಾಕೈತೋ ತಮ್ಮ, ನಿಂದ ಲೆಕ್ಕ ಪರಕಾಕೈತೆ. ಲೇಖಿತಪತಿ ನೀನು ಅವನ ಸಹಾಯಕಂತ ಹೋಗ್ಬಿಡು, ಆವಾಗ ತಿಳಿತದೆ ನಿನ್ನ ಗಂಡಸ್ತನ. ಆಯ್ತ್ರಿ ಚಿಕ್ಕದನ್ಯಾರ. ಅವನವ್ನ ಇದು ಹೆಂಗ ಆತಂತಂದ್ರ ಗ್ವಾಡ್ಯಾಗಿನ ಗೂಟು ತನ್ನ ಪುರ್ತೆ ಗ್ವಾಡ್ಯಾಗ ಕೂತಿತ್ತ, ಅದನ್ನ ತಗೊಂಡು ನನ್ನ ತಲಿ ಮ್ಯಾಗ ಇಟ್ಕೊಂಡ ಊರೆಲ್ಲ ಸುಟ್ಟಾಡ್ದಂಗ ಆತ್ ನೋಡ್ರಿ ಅಪ್ಪ. ಬಾಬು ಹೋಗೋ ನಡಿಪ, ಸಣ್ಣ ಸಾವುಕಾರ ಹೇಳ್ಯಾರ. ಅವನವ್ನ ಬೆಂಕಿ ಹಚ್ಚುದಂದ್ರ ಹಂಗ ಅಲ್ಲ, ನನಗಂಕಿ ಧೈರ್ಯ ಬರೋದಿಲ್ಲ. ಇಲ್ಲೇ ನಮ್ಮ ಸತ್ಗಾರ ವಾಯಿಸ್ಕೋಗಿ ನೀ ಎಟ್ಟ ನಾ ಎಟ್ಟ ತಗೊಂಡ ಅವನವ್ ನಮ್ಮ ಸಿಂದರ್ಯಾರ ಎಣ್ಣೆ ಪಂಪ್ನ್ಯಾಗ ಪೆಟ್ರೋಲ್ ಡೀಸೆಲ್ ತಗೊಂಡ ಬೆಂಕಿ ಹಚ್ಚಿ ಬರೋ ನಡಿ. ಓ ಬಾಬು ಗೌಡ್ರೆ ನಾವು ಹೋಗಿ ಬರ್ತೀವಿ ಇವಾಗ. ಸತ್ಯದ ಬೀಜವನ್ನು ಕಿತ್ತೆಸಬೇಕೆಂಬ ದುರಾಸೆ ದರ್ಪದಿಂದ ಜಮೀನ್ದಾರ್ ಖಾಸರ್ಪನಾಗಿ ಅರ್ಥಾತ್ ಹಸಿದಿ ಹೆಬ್ಬುಲಿಯಾಗಿ ನಿಂತಿದ್ದಾನೆ ಈ ಜವರೇಗೌಡ. ಸಾಕಷ್ಟು ಸಾಲ ಮಾಡಿ ಬೆಳೆಸಿದ ಬೆಳೆ ಕೈ ತಪ್ಪಿ ಹೋದ್ರೆ ಸಾಲ ತೀರ್ಸಲಾಗದೆ ನರಳಿ ನರಳಿ ಸಾಯಬೇಕು ಈ ನನ್ನ ಕುತಂತ್ರದ ಸುಳಿಯಲ್ಲಿ. ಏರದಿದ್ರೆ ಸೌಂದರ್ಯದ ಪರ್ವತವನ್ನು ಹೊತ್ತ ಕುಳಿತ ನಿನ್ನ ಹೆಂಡತಿ ಕಾಂಚನ, ನನ್ನಳೆಯ ನೀಲಕಂಠನ ಸೋಳೆಯ. ಹೃದಯವಂತರು ಹೃದಯ ಸಾಮ್ರಾಜ್ಯವಾಗಬೇಕಾದ್ರೆ ಉತ್ತಮ ಹೃದಯವನ್ನು ಹೊಂದಲೇಬೇಕು. ಕಲಾವಿದರ ಪಾಲಿಗೆ ಉತ್ತಮ ಕಲಾವಿದರನ್ನು ಹೊಂದಬೇಕಾದ್ರೆ ಉತ್ತಮ ಕಥಾಹಂದರನೇ ಹೆಣಬೇಕು. ಈ ಪಾಪಿಗಳ ಲೋಕದಲ್ಲಿ ಪುಂಡರಾಗಿ ಮೆರಬೇಕಂತೆ ನಮ್ಮಂತೆನೇ ಯೋಚನೆ ಮಾಡಬೇಕು. ಇದು ಈ ನೀಲಕಂಠನ ಗತ್ತು, ಸಿರಿ ಸಂಪತ್ತಿನ ಸ್ವತ್ತು. ಓಹೋ, ಏನಿದು ಪ್ರಕೃತಿಯ ಸೌಂದರ್ಯ! ದಟ್ಟವಾದ ಕಾಡಿನಲ್ಲಿ ಬೆಳೆದು ನಿಂತ ಹೆಮ್ಮರಗಳು, ಅದು ಅಲ್ಲದೆ ಇಂಪಾದ ಸ್ವರದಿಂದ ಕೂಡಿದ ಚಿಲಿಪಿಲಿ ಹಕ್ಕಿಗಳ ನಾದ, ಇವನ್ನೆಲ್ಲ ಕೇಳುತ್ತಾ ನಿಂತರೆ ಎಂಥ ಕಠೋರ ಮನುಷ್ಯನನ್ನು ಕೂಡ ಒಂದು ಕ್ಷಣ ಏಕಾಂತ ಬಯಸುತ್ತಾನೆ. ಇದೇನಿದೆ ಸೌರಾಜ್? ಏನು ಪ್ರಕೃತಿಯ ಮಡಿಲಲ್ಲಿ ಏಕಾಂತವಾಗಿದ್ದಂತೆ ಕಾಣಿಸುತ್ತೆ. ಹೌದು ರಾಗಿಣಿ, ನನ್ನ ನಿನ್ನ ಬಹುದಿನದ ಭೇಟಿಯ ನಂತರ ಏಕೋ ಏಕಾಂತ ಇಷ್ಟ ತೊಡಗಿತ್ತು. ಅದಕ್ಕೆ ಬೆಟ್ಟವನ್ನು ನೋಡುತ್ತಾ ನಿಂತೆ ಅಷ್ಟೇ. ನೋಡಿ ಶಿವರಾಜ್, ನಾವು ನಮಗಿಂತ ಹೆಚ್ಚಾಗಿ ಬೇರೆ ಯಾರನ್ನಾದ್ರೂ ಹಚ್ಕೊಂಡ್ರೆ ಮನಸ್ಸಿನ ಭಾವನೆಗಳು ಆಗೋದು ಸಹಜ. ಆದ್ರೆ ನೀವು ಬಿಡಿ, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದು ರಾಗಿಣಿ, ಪ್ರೀತಿ ಕಣ್ಣಿಗೆ ಕಾಣದ ದೇವರಂತ ಬಲ್ಲವರು ಹೇಳ್ತಾರೆ. ಪ್ರೀತಿ ಏಕೆ ಭೂಮಿ ಉಳಿದೆಂದು ಕೆಲವರು ಪ್ರಶ್ನಿಸುತ್ತಾರೆ. ಆದರೆ ಪ್ರೀತಿ ಇದ್ದಾಗಲೇ ಪ್ರಪಂಚ ಸುಂದರವಾಗಿ ಕಾಣುತ್ತದೆ ಎಂಬುದು ನನ್ನ ಅಭಿಪ್ರಾಯ. ಯಾಕೆ ಶಿವರಾಜ್, ಪ್ರೀತಿ ಇಲ್ಲದೆ ಈ ಪ್ರಪಂಚ ನಡೆಯೋದಿಲ್ಲ ಎಂಬುದು ನಿನ್ನ ವಾದವೇ? ವಾದವಲ್ಲ ರಾಗಿಣಿ, ವೇದ ಕಾಲದಲ್ಲೂ ಕೂಡ ನಡೆದುಕೊಂಡು ಬಂದ ರೂಢಿ. ಪ್ರೀತಿ ಇದ್ದಾಗಲೇ ಪ್ರಪಂಚ ಸುಂದರವಾಗಿ ಕಾಣುತ್ತೆಂಬುದು ನನ್ನ ವಾದವಲ್ಲ. ಅಕ್ಷರ ಸಹ ನಿಜವಾದ ಮಾತು. ಈ ನಿಮ್ಮ ನುಡಿ ಮುತ್ತುಗಳನ್ನ ಕೇಳ್ತಾ ಇದ್ರೆ ನನಗೆ ಕೇಳ್ತಾನೇ ಇರ್ಬೇಕು ಅಂತ ಅನಿಸ್ತೆ. ಓಹೋ, ಹೊಗಳಿಕೆ ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತೆ. ಹಾಗೇನಿಲ್ಲ ನೋಡಿ, ಪ್ರೀತಿಯ ಬಗ್ಗೆ ನಿಮಗಿದ್ದ ಕಾಳಜಿ ನೋಡಿದ್ರೆ ಆ ಕವಿಗಳು, ಬಸವರಾಜ್ ಕವಿಗಳ ಮನಸ್ಸು ಕೂಡ ಕರಗಿ ನೀರಾಗುವಂತಿದೆ.
ಆ ಕವಿಯ ಮನಸ್ಸು ಕರಗಿ ನೀರಾಗಲು ಆ ಕಲ್ಪನೆಯ ಲೋಕದ ಕವನಗಾರ ನಾನಲ್ಲ, ನಿನ್ನ ಪ್ರೀತಿಯ ಸುಕುಮಾರ. ಎಂತ ವಿಶಾಲವಾದ ಮನಸ್ಸು ನಿಮ್ಮದು. ಕಣ್ಣಿಗೆ ಒರಟನಂತೆ ಕಂಡ್ರು ಕೂಡ ಮಾತಿನಲ್ಲಿ ಮನಸ್ಸಿನಲ್ಲಿ ನೀವು ಹೃದಯವಂತರು. ಪ್ರೀತಿ ಹುಟ್ಟೋದು ಹೃದಯ ಅಂದ ಮೇಲೆ ಹೃದಯವಂತ ನಾನಾಗಿ ಮತ್ತೊಮ್ಮೆ ನಿನ್ನ ಅರಸಿ ಬರಬೇಕಾಯಿತು. ಮೆಚ್ಚಿದೆ ರಾಜ ಈ ನಿಮ್ಮ ಮಾತಿಗೆ. ನೋಡಿ, ಇದೇ ಸಂತೋಷದ ಸಮಯದಲ್ಲಿ ಮಧುರ ಗ್ರಹಣದೊಳಗೆ ಹೋಗೋಣವೇ? ಆಗಲಿ ನನ್ನ ಹೃದಯದ ರಾಣಿ, ಶುರು ಆಗಲಿ ನಿನ್ನ ಮಧುರ ಗಾನದ ಪ್ರೇಮ ಕಹಾನಿ. ಹೃದಯದಲ್ಲಿ ಬೆಳೆದು ನದಿಯೊಂದು ಓದಿದೆ, ಹೃದಯದಲ್ಲಿ ಬೆಳೆದು ನದಿಯೊಂದು ಓದಿದೆ. ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವರಳಿ, ಹೃದಯಲ್ಲಿ ಪ್ರೇಮ ಗೀತೆ ಹಾಡುವ ಈಗ. ತನ್ನನೇ ಗಾಳಿಯೇ ಈ ಮನಸ್ಸು ಕುಣಿದಿದೆ, ಆಗುವುದೇನೀಗ ದಿವಂದು ಆಗಿದೆ. ಹೃದಯದಲ್ಲಿ ನದಿ ಒಂದು ಮಾಡಿದೆ, ಕಲ ಕಲನೆ ಕಲರವ ಕೇಳಿ ಬಯಕೆ ಹೂವರಳಿ, ಹೃದಯದಲ್ಲಿ ಪ್ರೇಮ ಗೀತೆ ಹಾಡುವ ಪ್ರೇಮ. ಹೃದಯದಲ್ಲಿ ನದಿ ಒಂದು ಓಡಿದೆ, ಹೃದಯದಲ್ಲಿ ನದಿ ಒಂದು ಓಡಿದೆ.
ಹಾಸ್ಯ ಕಲಾವಿದರು ಈ ಸಾಂಗ್ಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂತ ಕಲಾಭಿಮಾನಿಗೆ ತುಂಬ ಹೃದಯದ ಧನ್ಯವಾದಗಳು. ಮುತ್ತಪ್ಪ ನಾಯ್ಕ್ KB ಇವರು 500 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂತ ಕಲಾಭಿಮಾನಿಗೆ ತುಂಬ ಹೃದಯದ ಧನ್ಯವಾದಗಳು. ಮಾಡಿದ ಪುಣ್ಯ ಕಾರ್ಯಗಳಿಗೆ ನೀನು ಕೊಟ್ಟ ಹುಡುಗರು ಇದೇನಪ್ಪ? ಈ ಈ ಸಮಾಜಕ್ಕೆ ಮಾಡಿದ ಒಳ್ಳೆಯದಕ್ಕೆ ನೀನು ಕೊಟ್ಟ ಗೌರವ ಸಂಧಾನವೇ? ಇಲ್ಲ ಈ ಕರ್ಣನ ಮೇಲಿನ ಕರುಣೆ ಹೊರಟು ಹೋಯ್ತಿ? ಅಥವಾ ನಾನು ಮಾಡಿದ ಪುಣ್ಯಗಳೆಲ್ಲ ನಿನ್ನ ಕಣ್ಣಿಗೆ ಪಾಪಗಳಂತೆ ಕಾಣುತ್ತಿವೇನಪ್ಪ ತಂದೆ? ಪಾಪಗಳಂತೆ ಕಾಣುತ್ತಿವೆ. ಹೇಳು ಮಾರುತೀಶ, ಎಲ್ಲಿ ಮರೆಯಾಗಿ ಹೋದೆ ಈ ಜಮೀನ್ದಾರನ ಪಾಲಿಗೆ? ಯಾಕೆ ಸ್ವಾಮಿ, ನಿಮ್ಮ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ನೀರ ಇಲ್ಲ. ನನ್ನ ಕಣ್ಣಲ್ಲಿ ನೀರು ಬರಲು ಸಾಧ್ಯವಿಲ್ಲ. ದುಃಖ ತುಂಬಿದ ಮೂಟೆಯನ್ನು ಹೊತ್ತು ಮನ ಭಾರದಿಂದ ಮಾತನಾಡು ಈ ನಿಮ್ಮ ಮಾತಿನ ಅರ್ಥ ನನಗೆ ಅರ್ಥವಾಗುತ್ತೆ. ಏನಾಯ್ತು ಅಂತ ಹೇಳಿ. ಕಾಂಚನ, ಏನಾಯಿತು? ದಿನಾಲು ದೇವರನ್ನು ಪೂಜೆ ಮಾಡುವ ಮನೆ ಒಡತಿ ನೀನಿರುವಾಗ ನಮಗೇನಾಗುತ್ತದೆ? ಅದು ಅಲ್ಲದೆ ನೀನು ಹರಕೆ ಉರುಳು ಸೇವೆಯನ್ನು ಮಾಡಿ ಆ ತಾಯಿ ಒಲಿದು ವರವನ್ನು ಕೊಟ್ಟಿದ್ದಾಳೆ. ಆ ವರದ ಫಲದಿಂದ ನಮಗೇನಾಗಲು ಸಾಧ್ಯ? ನೋಡಿ, ಹೀಗೆಲ್ಲ ಮಾತನಾಡಿದ್ರಿ ನನಗೆ ಅರ್ಥವಾಗುವುದಿಲ್ಲ. ಅದೇನಾಯ್ತು ಅಂತ ಬಿಡಿಸಿ ಹೇಳಿ. 4 ಹಳ್ಳಿಗಳಿಗೆ ನಾಯಕನಾಗಿರೋ ನೀವೇ ಹೀಗೆ ಧೈರ್ಯ ಕಳೆದುಕೊಂಡ್ರೆ ನಿಮ್ಮನ್ನೇ ನಂಬಿರುವ ಈ ಜನಗಳ ಗತಿ ಏನಾಗಬೇಕು? ಏನು ನಾನು 4 ಹಳ್ಳಿಯ ನಾಯಕನೇ? ಇಲ್ಲ ಕಣೆ, ಅದು ಇನ್ನು ಮುಂದೆ ಸಾಧ್ಯವಿಲ್ಲ. ಏಕೆಂದರೆ ಕಬ್ಬಿನ ಬೆಳೆಯನ್ನೇ ನಂಬಿ 20 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ದೇನೆ. ಆ ಸಾಲವನ್ನು ತೀರಿಸದೆ ಹೋದರೆ ಈ ಜನರ ಮುಂದೆ ನಾಲಾಯಕನಾಗಿ ಬಿಡುತ್ತಾನೆ ಈ ಪಾಪಿ ಕರ್ಣ. ಹಾಗೆಲ್ಲ ಮಾತನಾಡಬೇಡಿ. ಕಬ್ಬಿನ ಬೆಳೆಯಿಂದ ಬಂದಿರೋ ಹಣದಿಂದ ಸಾಲವನ್ನು ತೀರಿಸಿದ್ರೆ ಆಯ್ತು. ಕಾಂಚನ, ಕಬ್ಬಿನ ಬೆಳೆಗೆ ಬೆಂಕಿ ಬಿದ್ದು ಸುಟ್ಟು ಬೂದಿಯಾಗಿ ಹೋಗಿರುವಾಗ ಎಲ್ಲಿಂದ ತುಂಬುವುದು ಸಾಲವನ್ನು? ಸ್ವಾಮಿ, ಇದೇನ್ರಿ ಇದು? ಭೂಮಿ ತಾಯಿನಿ ತೀವ್ರಂತೂ ಪೂಜಿಸುತ್ತಿರುವ ಈ ನಮ್ಮ ರೈತ ಮನಿತನವನ್ನು ಇಂಥ ಕಠೋರವಾದ ಶಿಕ್ಷೆಗೆ ತಾಯಿ ಗುರಿ ಮಾಡಬಾರ್ದಾಗಿತ್ತು ರೀ. ಇಂಥ ಕಠಿಣವಾದ ಶಿಕ್ಷೆಗೆ ಗುರಿ ಮಾಡಬಾರ್ದಾಗಿತ್ತು. ನಿನ್ನ ಅಳಲೇನು ನಿಜ ಕಣೆ. ಆದರೆ ನೀನೇ ನನ್ನ ದೈವ ಎಂದು ಆ ದೇವಿಯನ್ನು ಪೂಜಿಸಿದೆ. ಆದರೆ ಅವಳು ನಂಬಲಿಲ್ಲ. ಅದಕ್ಕಾಗಿ ವಿಧಿಯು ಬೆಂಕಿ ರೂಪದಲ್ಲಿ ಬಂದು ನಮ್ಮ ಬೆಳೆಯನ್ನೆಲ್ಲ ಸುಟ್ಟು ಹಾಕಿತು. ಕಡಿಯಲ್ಲೆಲ್ಲ ಸುಟ್ಟು ಹಾಕಿ. ಪಾಪಿಗಳಿಗಿಂತ ಪುಣ್ಯವಂತರಿಗೆ ಆ ವಿಧಿ ಕಾಡುತ್ತೆ ಎನ್ನುವ ಮಾತನ್ನು ಕೇಳಿದೆ. ಆದ್ರೆ ಈಗ ಆ ಮಾತು ನಿಜವಾಯ್ತು ಸ್ವಾಮಿ, ನಿಜವಾಯ್ತು. ಅಣ್ಣ, ಅತ್ತಿಗೆ ಹೀಗೇಕೆ ಕಣ್ಣೀರು ಹಾಕುತ್ತೀರಿ? ಏನಾಯ್ತು ನಿಮ್ಗೆ? ಹೇಗೆ ಹೇಳಲಪ್ಪ ನಮಗಾದ ಕರಾಳ ಘಟನೆಯನ್ನು? ಚುಚ್ಚುತ್ತದೆ, ಹೇಳದಿದ್ದರೂ ಚುಚ್ಚುತ್ತದೆ. ಅದು ಅಲ್ಲದೆ ಎತ್ತ ನೋಡಿದ ಸಾವು ಕಣ್ಣು ಮುಂದೆ ಬಂದು ನಿಂತಂತಾಗುತ್ತದೆ ತಮ್ಮ, ಕಣ್ಣು ಮುಂದೆ ಬಂದು ನಿಂತಂತಾಗುತ್ತದೆ. ಅಣ್ಣ, ಈ ರೀತಿ ಒಟ್ಟಾಗಿ ಹೇಳಿದರೆ ಹೇಗೆ ಅರ್ಥ ಹೋಗ್ಬೇಕಣ್ಣ? ಅತ್ತಿಗೆ, ನೀವಾದ್ರೂ ಹೇಳತ್ತಿಗೆ ಯಾರಿಗೆ ಪ್ರಾಣಾಪಾಯ ಸಂಭವಿಸಿದೆ ಅಂತ? ಇಲ್ಲ ಮೈದನ, ಯಾರಿಗೂ ಪ್ರಾಣ ಅಪಾಯ ಸಂಭವಿಸಿಲ್ಲ. ಆದ್ರೆ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಬೆಳೆದಿರೋ ಕಬ್ಬಿನ ಬೆಳೆ ಇನ್ನು ಸುಟ್ಟು ಭಸ್ಮವಾಗಿ ಹೋಯ್ತಪ್ಪ, ಸುಟ್ಟು ಭಸ್ಮವಾಗಿ ಹೋಯ್ತು. ಅತ್ತಿಗೆ, ತುತ್ತು ಕೊಟ್ಟ ರೈತನಿಗೆ ಕುತ್ತು ಬಂದಿತ್ತೆ ಅತ್ತಿಗೆ. ಇದೆಂತ ವಿಚಿತ್ರ ಸುದ್ದಿ ಅತ್ತಿಗೆ ಅಮ್ಮ, ಇದೆಂತ ವಿಚಿತ್ರ ಸುದ್ದಿ. ಈ ಘಟನೆಗೆ ಕಾರಣದ ಪಾಪಿಗಳಾದ್ರು ಯಾರು? ಯಾರೆಂದು ಹೇಗೆ ಊಹಿಸುವುದಪ್ಪ? ಕಾಣದ ಕಣ್ಣು, ಕೇಳದ ಕಿವಿ, ಜನರಾಡುವ ಮಾತು ಭಿನ್ನ ವಿಭಿನ್ನ. ಅಣ್ಣ, ಈ ಮಾತನ್ನ ನಾನು ಒಪ್ಪುದಿಲ್ಲ ಅಣ್ಣ, ಒಪ್ಪುದಿಲ್ಲ. ಬೆಳಗ್ಗೆ ಬೆಂಕಿ ಹಚ್ಚಿದ ಬದ್ಮಾಸರು ಯಾರಂತ ಹೇಳಣ್ಣ.
19 ದೇಸಾಯಿ, ಬಂಕಾಪುರದ ಬೈರೇಗೌಡ 1000 ಕೋಟಿಯ ಸರ್ದಾರ ಆದ್ರೂ ಸರಿ ಅದು ಯಾವುದನ್ನು ಲೆಕ್ಕಿಸದೆ ಶರವೇಗಿ ಸಾಗುವ ಸರ್ಪದಂತೆ ಒಳನುಕ್ಕಿ ನರನರಳು ತಂದು ಆ ನರ ಅಂತ ಕರುಂಡ ಕಡಿದು ನಿನ್ನ ಪುಣ್ಯ ಪಾದಗಳಿಗೆ ಸಮರ್ಪಣೆ ಮಾಡುತ್ತಿದ್ದರೆ ನಾನು ನಿನ್ನ ತಮ್ಮ ರಣದಿರ್ನೇ ಅಲ್ಲ. ಅಮ್ಮ, ನೀನು ನನ್ನ ಮೇಲೆ ಇಟ್ಟಿರುವ ಅಭಿಮಾನಕ್ಕೆ ನಾನು ಚಿರಋಣಿ. ಆದರೆ ವಿಷದ ಹಾವಿನ ಹಲ್ಲನ್ನು ಕೀಳುತ್ತೇನೆಂದು ಅದರ ಬಾಯಿ ಒಳಗೆ ಕೈ ಹಾಕುವುದು ಮೂರ್ಖತನಪ್ಪ, ಮೂರ್ಖತನ. ಅಂದರೇನನ್ನ ನಿನ್ನ ಮಾತಿನ ಅರ್ಥ? ಇವತ್ತು ಬೆಳಗ್ಗೆ ಬೆಂಕಿ ಹಚ್ಚಿದ ಆ ಚಂಡಾಲರು ಮುಂದೊಂದಿನ ಈ ಮನೆಗೆ ಬೆಂಕಿ ಹಚ್ಚಿದರು ಸುಮ್ಮನೆ ಇರ್ಬೇಕಂತೀಯನನ್ನ? ಇಲ್ಲ. ಈ ಕಪಟ ನಾಟಕಕ್ಕೆ ಸೂತ್ರಧಾರಿ ಯಾರೆಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವರೆಲ್ಲ ಅಡಿಗೆ ಕೊಟ್ಟಿದ್ದಾರೆ ಸರಿ, ಏಟಿಗೆ ಏಟು ಕೊಟ್ಟು ಚಾಟಿ ಬೀಸಿದರೆ ಬೆಟ್ಟಲಾಗುವ ಸಂಕಟಕ್ಕೆ ಮರಿಗಳು ತಾನಾಗಿ ಹೊರ ಬರ್ತೇವೆ ಅಣ್ಣ, ತಾನಾಗಿ ಹೊರ ಬರ್ತೇವೆ. ಬೇಡ ತಮ್ಮ, ಬೇಡ. ಹಾವಿನ ಹುತ್ತಕ್ಕೆ ಕೈ ಹಾಕಿ ನೀನು ಮಾತ್ರ ಕೇಡು ತಂದುಕೊಳ್ಬೇಡ. ಯಾಕಂದ್ರೆ ಅವರು ಹಣವಂತರಪ್ಪ, ಹಣವಂತರು. ಹೌದು ಅತ್ಕಮ್ಮ, ಅವರು ಹಣವಂತರು, ನಾವು ಗುಣವಂತರು. ಅವರು ಆಕಾಶದ ತರ, ನಾವು ಭೂಮಿಯ ತಳಪಾಯ. ಅಂತವರು ಊರಗಸಲಿ ಹೆಣ್ಣೊಂದನ್ನು ಹೊತ್ತೊಯ್ದು ಸುಖಪಟ್ಟರೆ ಅದು ಸಮಾಜದ ಕಣ್ಣಲ್ಲಿ ಸಂಸ್ಕಾರ. ಅದೇ ತಪ್ಪನ್ನ ನಾವು ಮಾಡಿದರೆ ಅಪಚಾರ, ಅತ್ಯಾಚಾರ, ಬಲಾತ್ಕಾರ. ಇದೇನತ್ತಿಗೆ ಒಬ್ಬೊಬ್ಬರಿಗೆ ಒಂದೊಂದು ನೀತಿ ನ್ಯಾಯವೇ? ಈಗಿನ ಕಲಿಯುಗದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲಪ್ಪ. ನ್ಯಾಯ ಅನ್ಯಾಯದ ತೀರ್ಪು ದುಡ್ಡಿನ ಮೇಲೆ ಹೊರತು ಸತ್ಯದ ಬುನಾದಿ ಮೇಲಲ್ಲಪ್ಪ. ನಿನ್ನ ಅತ್ತಿಗೆ ಹೇಳುವುದು ನಿಜವಿದೆ ತಮ್ಮ. ಈಗಿನ ನ್ಯಾಯ, ತೀರ್ಪು, ಪಂಚಾಯಿತಿ, ಹಿರಿತನ ಯಾವುವು ಮೊದಲಿನಂತಿಲ್ಲ. ಈಗಿರುವವರೆಲ್ಲ ಸಾಂದರ್ಭಿಕ ಶಿಶುಗಳಪ್ಪ, ಸಾಂದರ್ಭಿಕ ಶಿಶುಗಳು. ಅಣ್ಣ, ನ್ಯಾಯ ಪಂಚಾಯಿತಿ ತೀರ್ಪು ಹೇಗೆ ಇದ್ದರು ನಮಗೆ ಅನ್ಯಾಯ ಮಾಡಿದವರ ಪೊಡ ತೆಗೆದು ಹಠ ಸಾಧಿಸಿದ ಅಮ್ಮೀರನಂತೆ ಮುಳ್ಳಣ್ಣ ಮುಳ್ಳಿಂದಲೇ ತೆಗೆಯುವಂತೆ ಬೆಳಗ್ಗೆ ಬೆಂಕಿ ಹಚ್ಚಿ ದ್ವೇಷದ ಕೆಚ್ಚು ಹೆಚ್ಚಿಸಿದ ಆ ಹೇಡಿಗಳನ್ನ ಬೆಂಕಿ ಕಂಡಲ್ಲೇ ಬಗ್ಗು ಬಿಡಿದು ನನ್ನ ಛಲ ಅಣ್ಣ, ಬೆಂಕಿ ಕಂಡದಲ್ಲೇ ಬಗ್ಗು ಬಿಡಿದು ನನ್ನ ಛಲ. ಬೇಡ ತಮ್ಮ, ಬೇಡ. ನಾಯಿ ಬೊಗಳುತ್ತದೆ ಎಂದು ಅದರಂತೆ ವರ್ತಿಸಿದರೆ ಅದು ದಡ್ಡತನ. ಅವರು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸುತ್ತಾರೆ. ಅಲ್ಲಿವರೆಗೆ ಶಾಂತವಾಗಿರಬೇಕು. ಅಣ್ಣ, ಬೆಂಕಿ ಹಚ್ಚಿದ ಬೂದಿ ಬಿರುಗಾಳಿಯಾಗಿ ಆಕಾಶದೆತ್ತರ ಮುಟ್ಟಿದಾಗ ಎಲ್ಲಿಂದ ಬರಬೇಕಣ್ಣ ಈ ಮನಸ್ಸಿಗೆ ಶಾಂತಿ? ಅಣ್ಣ, ಅತ್ತಿಗೆ ಗುಂಡು ಹೊಡೆಯಲು ಎದೆಗೆ ಗುರಿ ಇಟ್ಟರು ಅಂಜದ ಈ ಬೌದ್ಧರು ಗಂಡು ಭರ್ಜರಿ ಹೇಗೆ ಬದುಕೋದು ಅಂದ ಮೇಲೆ ಆ ಲಂಚ ಸಾಮ್ರಾಜ್ಯದಿಂದ ಕಟ್ಟಿದ ಆ ಶ್ರೀಮಂತರ ದರ್ಪದ ಕೋಟೆಯನ್ನ ಕೆಡವಿ ಕೇಕೆ ಹಾಕಿ ಬರುವುದೇ ಈ ರಣದಿರ ಛಲ ಅಣ್ಣ. ಇದು ನಿಮ್ಮ ಪಾದದಾಣಿಗೂ ಸತ್ಯ. ಅಣ್ಣ, ಈ ಬೆಟ್ಟಾಪುರಕ್ಕೆ ನಾವೇ ಸರ್ವಾಧಿಕಾರಿಗಳೆಂದು ಹಗಲುಗನಸು ಕಾಣುತ್ತಿರುವ ಆ ಕ್ರೂರ ನರವ್ಯಾಘ್ರರು ಕಟ್ಟಿದ ಆ ಪಾಪದ ಕೋಟೆಯನ್ನ ಕೆಡವಿ ನಾಶ ಮಾಡಬೇಕಾದರೆ ಆ ಬೆಟ್ಟದ ಗೋಡಾಣಿರುವ ಸಂಪತ್ತನ್ನು ಸುಟ್ಟು ಸರ್ವನಾಶ ಮಾಡಲೇಬೇಕು. ಅಣ್ಣ, ಹಾಗಂದ್ಮೇಲೆ ನಾನು ಬೆಟ್ಟಕ್ಕೆ ಹೋಗಿ ಆ ಬೆಟ್ಟಕ್ಕೆ ಬೆಂಕಿ ಹಚ್ಚಿ ಬರುತ್ತೇನೆ ಅಣ್ಣ, ಬೆಟ್ಟಕ್ಕೆ ಬೆಂಕಿ ಹಚ್ಚಿದ ಹುಲಿಯಾಗಿ. ಕಾಂಚನ ಮೊದಲೇ ರಣಧೀರ ಕೋಪಿಷ್ಟ. ಅವನು ಇನ್ನೇನು ಮಾಡುತ್ತಾನೆ ಆ ದೇವರೇ ಬಲ್ಲ. ಹೋಗ್ಲಿ ಬಿಡಿ, ಹಣೆ ಬರಹಕ್ಕೆ ಹೊಣೆ ಯಾರು? ಆ ಶ್ರೀಮಂತರ ದ್ವೇಷದ ಬೆಂಕಿ ಇಂದು ಹಂತ ತಲುಪಿತು. ಅದನ್ನು ಎದುರಿಸುವುದು ನಮಗೆ ಅನಿವಾರ್ಯವಾಗಿದೆ. ಬನ್ನಿ, ನಿಮಗೆ ಸ್ನಾನಕ್ಕೆ ಬಿಸಿ ನೀರು ಕಾಯಿಸ್ತೀನಿ. ಬಿಸಿ ನೀರಿನ ಸ್ನಾನ ಮಾಡಿದ್ರಿ ಸ್ವಲ್ಪ ಮನಸ್ಸಾದ್ರೂ ಹಗುರ ಆಗ್ಬಹುದು. ಸರಿ, ಬನ್ನಿ.